ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿದೆ. ಈಗ ನಾಳೆ ಮಧ್ಯಾಹ್ನ 2:00ವರೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಹಿಜಾಬ್ ವಿಚಾರಣೆಯನ್ನ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ನಾಳೆ ಮಧ್ಯಾಹ್ನ 2:00ವರೆಗೆ ಮುಂದೂಡಿಕೆ ಮಾಡಿದೆ. ಸೊ ಇವತ್ತು ತೀರ್ಪು ಬರಬಹುದು ಅನ್ನೋ ನಿರೀಕ್ಷೆ ಇತ್ತು. ಯಾಕಂದ್ರೆ ಬಹಳ ಗಂಭೀರವಾದಂತಹ ವಿಚಾರ, ಬಹಳ ಸೂಕ್ಷ್ಮವಾಗಿರುವಂತಹ ವಿಚಾರ ಆಗಿರೋದ್ರಿಂದ 6 ರಿಟ್ ಅರ್ಜಿ ಹೈಕೋರ್ಟ್ನ ತ್ರಿಸದಸ್ಯ ಪೀಠದ ಮುಂದೆ ಬಂದಿದೆ. ಹಾಗಾಗಿ ಸುದೀರ್ಘವಾಗಿ ವಾದ ಪ್ರತಿವಾದಗಳು ಮಂಡನೆ ಆಗ್ತಾ ಇದೆ. ಅದನ್ನು ಗಮನಿಸ್ತಾ ಇದ್ದೀವಿ ನಾವು. ಸದ್ಯಕ್ಕೆ ನಾಳೆಗೆ ವಿಚಾರಣೆಯನ್ನ ಮುಂದೂಡಿಕೆ ಮಾಡಿದೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. ನಾಳೆ ಮತ್ತೆ ಮಧ್ಯಾಹ್ನ 2:00ವರೆಗೆ ಇದೇ ಅರ್ಜಿಯನ್ನ ಕೈಗೆತ್ತಿಕೊಳ್ಳುತ್ತೆ ಹೈಕೋರ್ಟ್ನ ತ್ರಿಸದಸ್ಯ ಪೀಠ. ಈಗ ಒಂದಿಷ್ಟು ವಕೀಲರು ನಮಗೂ ವಾದ ಮಂಡನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹಕ್ಕು ಮಂಡನೆಯನ್ನ ಮಾಡ್ಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಅರ್ಜಿದಾರರ ಪರ ವಕೀಲರು ದೇವದತ್ ಕಾಮತ್ ಅವರು ಸುದೀರ್ಘವಾಗಿ ಇವತ್ತು ವಾದ ಮಂಡನೆ ಮಾಡಿದ್ದಾರೆ. ಸೊ ಇನ್ನೊಂದಿಷ್ಟು ವಾದನೆ ಮಂಡನೆ ಮಾಡೋದಿದೆ ನನಗೆ, ವಾದ ಮಂಡನೆ ಮಾಡೋಕೆ. ಹಾಗಾಗಿ ನಾಳೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಇವತ್ತು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಅಲ್ಲಿಗೆ ಸುದೀರ್ಘವಾಗಿ ವಾದ ಪ್ರತಿವಾದ ನಡೆಯುತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಮತ್ತಷ್ಟು ವಾದ ಪ್ರತಿವಾದಕ್ಕೆ ಅವಕಾಶ ನೀಡಿ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಅರ್ಜಿ ವಿಚಾರಣೆಯನ್ನ ನಾಳೆ ಮಧ್ಯಾಹ್ನ 2:00ವರೆಗೆ ಮತ್ತೆ ಮುಂದೂಡಿಕೆ ಮಾಡಿದೆ. ಕೋರ್ಟ್ ಈ ಹಿಂದೆನೂ ಕೂಡ ಪ್ರಸ್ತಾಪ ಮಾಡಿತ್ತು. ಈ ಅರ್ಜಿ ವಿಚಾರಣೆಯನ್ನ ಕೈಗೆತ್ತಿಕೊಂಡಾಗ ಮಕ್ಕಳ ಶೈಕ್ಷಣಿಕ ದೃಷ್ಟಿಯಿಂದ, ಅವರ ಶಿಕ್ಷಣದ ದೃಷ್ಟಿಯಿಂದ ಸೊ ತುರ್ತಾಗಿ ನಾವು ಇದನ್ನ ಅರ್ಜಿಯನ್ನ ಕೈಗೆತ್ತಿಕೊಂಡಿದ್ದೀವಿ. ಅದೊಂದೇ ಕಾರಣ. ಜೊತೆಗೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕು, ಅದು ಪೊಲೀಸರ ಜವಾಬ್ದಾರಿ, ಸರ್ಕಾರದ ಜವಾಬ್ದಾರಿ. ಎಲ್ಲಾ ಶಾಲಾ ಕಾಲೇಜುಗಳನ್ನ ಇಮ್ಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡಿ ಅಂತ ಗುರುವಾರ ಹೊರಡಿಸಿದ್ದಂತ ಮಧ್ಯಂತರ ಆದೇಶದಲ್ಲಿ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಸ್ಪಷ್ಟವಾಗಿ ಹೇಳ್ಬಿಟ್ಟಿತ್ತು. ಈಗ ಸುದೀರ್ಘವಾಗಿ ವಾದ ಪ್ರತಿವಾದ ನಡೀತಾ ಇದೆ. ಅರ್ಜಿದಾರರ ಪರ ವಕೀಲರು ಸಾಕಷ್ಟು ಜನ ಇದ್ದಾರೆ. ಅವರೆಲ್ಲರೂ ವಾದ ಮಂಡನೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸಮಯ ಹಿಡಿಯುತ್ತೆ ಅದಕ್ಕೆ. ಹಾಗಾಗಿ ನಾಳೆ ಮತ್ತೆ ವಿಚಾರಣೆ ನಡೆಯುತ್ತೆ 2:00ವರೆಗೆ. ಅರ್ಜಿದಾರ ಪರ ವಾದಕ್ಕೆ ಅವಕಾಶವನ್ನ 4 ಜನ ವಕೀಲರು ಕೇಳಿದ್ದಾರೆ. ತುಳಸಿ ಕೆ ರಾಜ್, ಯೂಸುಫ್ ಹಾಗೇನೆ ತನ್ವೀರ್ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರೆ, ನಮಗೂ ವಾದ ಮಂಡನೆಗೆ ಅವಕಾಶ ಮಾಡಿಕೊಡಿ ಅಂತ. ಸೊ ಇವತ್ತಂತೂ ಸಾಧ್ಯ ಇಲ್ಲ. ಕೋರ್ಟ್ ಕಲಾಪ ಮುಗಿಯೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಉಳಿದಿರೋದು. ಹಾಗಾಗಿ 4 ಜನಕ್ಕೆ ಅವಕಾಶ ಕೊಟ್ರೆ, ಈಗ ಅರ್ಜಿದಾರ ಪರ ಒಬ್ಬ ವಕೀಲ ದೇವದತ್ ಕಾಮತ್ ಅವರೇ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ ನೋಡಿದೀವಿ ನಾವು. ಇನ್ನೂ 4 ಜನ ಅಂತಂದ್ರೆ ಅದು ಸುದೀರ್ಘವಾಗಿ ವಾದ ಮಂಡನೆ ಮಾಡೇ ಮಾಡ್ತಾರೆ. ಹಾಗಾಗಿ ಇವತ್ತು ಸಮಯಾವಕಾಶದ ಕೊರತೆ ಇದ್ದಿದ್ರಿಂದ ಕೋರ್ಟ್ ಕಲಾಪ ಇನ್ನೇನು ಕೆಲವೇ ನಿಮಿಷದಲ್ಲಿ ಮುಗಿದು ಬಿಡುತ್ತೆ. ಹಾಗಾಗಿ ನಾಳೆ ಮತ್ತೆ ಈ ಹಿಜಾಬ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಕೈಗೆತ್ತಿಕೊಳ್ಳುತ್ತೆ. ನಾಳೆ ಮಧ್ಯಾಹ್ನ 2:00ವರೆಗೆ ಮತ್ತೆ ಅರ್ಜಿ ವಿಚಾರಣೆ ನಡೆಯುತ್ತೆ. ಈಗ ಮತ್ತಷ್ಟು ವಾದ ಪ್ರತಿವಾದ